ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ತುಂಬ ಜನರಿಗೆ ವೈಟ್ ಹೇರ್ ಸಮಸ್ಯೆ ಇರುತ್ತೆ. ಮೊದಲೆಲ್ಲ ವೈಟ್ ಹೇರ್ ಇತ್ತು ಅಂದರೆ ಅಜ್ಜಿ ತಾತ ಅಂತ ಹೇಳ್ತಾ ಇದ್ವಿ. ಇವಾಗ ಹುಟ್ಟೋ ಮಕ್ಕಳಿಗೂ ಸಹಿತ ವೈಟ್ ಹೇರ್ ಪ್ರಾಬ್ಲಮ್ ಇರುತ್ತಲ್ವ. ಈ ಥರ ಪ್ರಾಬ್ಲಮ್ ಇದ್ದವ್ರಿಗೆ ನಾನು ಇವತ್ತು ಒಂದು ಪರ್ಮನೆಂಟ್ ನ್ಯಾಚುರಲ್ ಆಗಿರೋ ಬ್ಲ್ಯಾಕ್ ಕಲರ್ ಹೇರ್ ಕಲರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾವು ಮನೇಲಿ ಇರುವಂಥ ಎರಡೆರಡು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ಕೊಳ್ಳುವಂಥದ್ದು ಪ್ಯೂರ್ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಈ ಹೇರ್ ಪ್ಯಾಕ್ನ ಯಾವ ಥರ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳಾಗ್ತಾ ಇದ್ದೀವಿ ಅಂತ ಹೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಹೇರ್ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರೋದು ನಮಗೆ ಒಂದು 6-7 ಸೀಬೆ ಎಲೆಗಳು, ಅಂದರೆ ಸೀಬೆ ಮರ ಇರುತ್ತಲ್ವ ಅದರದ್ದು ಎಲೆಗಳು ಬೇಕಾಗತ್ತೆ. ಇದಕ್ಕೆ ಪೇರಳೆ ಎಲೆ ಅಂತಲೂ ಕರೀತಾರೆ. ಒಂದು 6-7 ಎಲೆಗಳಿದ್ರೆ ಸಾಕು. ಸೆಕೆಂಡ್ ಒಂದು ನಮಗೆ ಇಲ್ಲಿ ಮೆಹಂದಿ ಪೌಡ್ರು ಬೇಕು. ಫ್ರೆಂಡ್ಸ್, ನೀವು ಹೆನ್ನಾ ಮೆಹಂದಿ ಪೌಡರ್ ತೊಗೊಳ್ಳಿ. ಹೆನ್ನಾ ಮೆಹಂದಿ ಪೌಡ್ರಲ್ಲಿ ಯಾವುದೂ ಕೆಮಿಕಲ್ ಆ್ಯಡೆಡ್ ಇಲ್ಲ. ಇದು ಪ್ಯೂರ್ ನ್ಯಾಚುರಲ್ ಆಗಿದೆ. ಅದರಿಂದ ಹೆನ್ನಾ ಮೆಹಂದಿ ಪೌಡ್ರೇ ತೊಗೋತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಈ ಸೀಬೆ ಎಲೆಗಳಿತ್ತಲ್ವ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅಂದರೆ ತುಂಬ ನೈಸ್ ಆಗೋ ಥರ ಚೆನ್ನಾಗಿ ರುಬ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಸೀಬೆ ಎಲೆಗಳನ್ನ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ, ಅದ್ರ ಜೊತೆ ಸ್ವಲ್ಪ ಹೆನ್ನಾ ಮೆಹಂದಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಮುಚ್ಚಿ ಎತ್ತಿಡಬೇಕಾಗತ್ತೆ. ನೀವು ಇದೇ ಥರ ನೀವು 5 ದಿನಗಳ ಕಾಲ ಈ ಮಿಶ್ರಣವನ್ನು ಮುಚ್ಚಿ ಎತ್ತಿಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಸೀಬೆ ಎಲೆಗಳನ್ನ ರುಬ್ಬಿ ಹಾಕಿರ್ತೀವಲ್ವ, ಅದು ಬ್ಲ್ಯಾಕ್ ಕಲರ್ ಆಗಬೇಕಾಗುತ್ತೆ. ಅದು ಬ್ಲ್ಯಾಕ್ ಕಲರ್ ಆಗಬೇಕಂದ್ರೆ ಅದು 5 ಡೇಸ್ ತೊಗೊಳುತ್ತೆ. ಅದರಿಂದ 5 ದಿನಗಳ ಕಾಲ ನಾವು ಮುಚ್ಚಿ ಎತ್ತಿಡಬೇಕಾಗತ್ತೆ. 5 ದಿನಗಳಾದಮೇಲೆ ನಮಗೆ ಪರ್ಫೆಕ್ಟ್ ಆಗಿರೋ ಹೇರ್ ಕಲರ್ ರೆಡಿಯಾಗಿರುತ್ತೆ. ಆ ಹೇರ್ ಕಲರ್ನ ನಾವು ತಲೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡಿಕೊಂಡು ಒಂದು 4 ಅವರ್ ಅದನ್ನ ಚೆನ್ನಾಗಿ ಒಣಗಲಿಕ್ಕೆ ಬಿಟ್ಟು ತಣ್ಣೀರಿನಿಂದ ನಿಮ್ಮ ಹೇರ್ನ ವಾಶ್ ಮಾಡ್ಕೊಳ್ಳಿ. ಈ ಥರ ನೀವು ಒಂದು 3 ಮಂತ್ ಕಂಟಿನ್ಯೂ ಆಗಿ ಮಾಡೋದ್ರಿಂದ ನಿಮ್ಮ ಹೇರು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿರುತ್ತೆ. ಹಾಗೂ ನ್ಯಾಚುರಲ್ ಆಗಿ ಗ್ಲೋ ಕೊಡಲಿಕ್ಕೂ ಸಹಿತ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ 1-2 ದಿನಕ್ಕೋಸ್ಕರ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ 100% ರಿಸಲ್ಟ್ ಸಿಗಬೇಕಂತಂದರೆ ನೀವೊಂದು 3 ವೀಕ್ ಆದರೂ ಈ ಮನೆಮದ್ದನ್ನು ಉಪಯೋಗ ಮಾಡಬೇಕಾಗತ್ತೆ. ಬಂದ್ರಲ್ಲ, ಎಷ್ಟು ಈಸಿಯಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನಮ್ಮ ಹೇರ್ನ ನಾವು ನ್ಯಾಚುರಲ್ ಆಗಿ ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡ್ಕೋಬೋದು ಅಂತ ಹೇಳಿ. ನಿಮಗೂ ಸಹಿತ ವೈಟ್ ಹೇರ್ ಸಮಸ್ಯೆ ಇದ್ದರೆ ದಯವಿಟ್ಟು ಈ ಹೋಮ್ ರೆಮಿಡಿನ ಒಮ್ಮೆ ಟ್ರೈ ಮಾಡಿ. ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.